543 ಕ್ಷೇತ್ರದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಒಟ್ಟು ಮಾರಿ ಯಾರ ಕ್ಯಾಂಡಿಡೇಟ್ನಲ್ಲಿ ಒಳ್ಳೆಯ ಕ್ಯಾಂಡಿಡೇಟ್ನ ಒಂದು ಕಾಂಪಿಟೇಷನ್ ಫಸ್ಟ್ ಮಾಡಿದೋಮ್ನ ಅದರಲ್ಲಿ ಫಸ್ಟು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ಬರ್ತಾರೆ. ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ಸರ್, ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ. ನನಗೂ ಒಟ್ಟು ಮಾರಿಯೇ ನಾನು ಹೇಳ್ತಾ ಇದ್ದೀನಿ, 543 ಕ್ಷೇತ್ರದಲ್ಲಿ ಅಷ್ಟು ಒಂದು ಒಳ್ಳೆಯ ವ್ಯಕ್ತಿ ಉಡುಪಿ ಚಿಕ್ಕಮಗಳೂರಲ್ಲಿ ನಮ್ಮ ND ಅಭ್ಯರ್ಥಿಯಾಗಿ ನಮ್ಮ ಕಣ್ಮುಂಚೆ ನಿಲ್ತಾ ಇದ್ದಾರೆ. 3 ಬಾರಿ ಮಿನಿಸ್ಟರ್ ಆಗಿ, MLC ಆಗಿ, ವಿರೋಧ ಪಕ್ಷ ನಾಯಕರಾಗಿ, ಇವತ್ತು ಕೂಡ ಸಾಹೇಬರು ಮೀಟ್ ಮಾಡುವಾಗ ಭಾಳ ಸಿಂಪಲ್ ವ್ಯಕ್ತಿ, ಹೈಯೆಸ್ಟ್ ಇಂಟೆಗ್ರಿಟಿ, ಝೀರೋ ಕರಪ್ಷನ್ನಲ್ಲಿ ಕರ್ನಾಟಕದಲ್ಲಿ ಒಂದು ಪೊಲಿಟಿಷಿಯನ್ ನನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ, ಪಕ್ಷದವರು ಒಂದು MLC ಆಗಿರುವ, ವಿರೋಧ ಪಕ್ಷ ನಾಯಕರಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ನೀವು MP ಎಲೆಕ್ಷನ್ನಲ್ಲಿ ನಿಲ್ಲಬೇಕು, ನಮ್ಮ ಪಕ್ಷ ಆದೇಶ ಮಾಡ್ತಾ ಇರ್ತಾನ, ನರೇಂದ್ರ ಮೋದಿ ಸಾಹೇಬರಿಗೂ ಬೇರೆದೋ ಕನಸಿರಬೇಕು, ಅದು ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ. ಆ ಥರ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ಡ್ ಆದ್ಮಿ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಮುಂಚೆ ನಿಲ್ತಾ ಇದ್ದಾರೆ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರಿಗೆ ಇಲ್ಲಿ ಯಾರು ಇಂಟ್ರೊಡಕ್ಷನೇ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಒಬ್ಬರು ಇದ್ದಾರನ್ನ ಸಾಹೇಬರಿದ್ದಾರೆ. ನಾನೊಂದು 4 ತಿಂಗಳ ಮುಂಚೆ ಸಾಹೇಬರು ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ನೋಡಿದ್ದೀನಿ. ನಾವಿಬ್ಬರು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಫ್ಲೈಟ್ ಬೋರ್ಡ್ ಮಾಡಲಿಕ್ಕೆ ನಿಂತ್ಕೊಂಡಿದ್ದೀವಿ. ನಾನು ಸಾಹೇಬರಿಗೆ ಕೇಳಿದ್ದೀನಿ, ಸರ್ ಒಬ್ಬರೇ ಬಂದಿದ್ದೀರಾ, ಜೊತೆಗೆ ಯಾರು ಬಂದಿಲ್ಲ? ಅವ್ರು ಹೇಳಿದ್ರು, ಯಾವಾಗ ನಾನು ಒಬ್ಬನೇನು ಇಲ್ಲ ಸರ್, ನಿಮ್ಮ ಬ್ಯಾಗಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರೋ ಒಬ್ಬರು ಬರಬೇಕಲ್ವಾ, ನೀವು ಪ್ರೋಟೋಕಾಲ್ ಏನು ತಗೊಳ್ಳಲ್ವಾ, ವಿರೋಧ ಪಕ್ಷ ನಾಯಕರಾಗಿದ್ದೇನೆ, ನಾನು ಯಾವಾಗಲೂ ಪ್ರೋಟೋಕಾಲ್ ಯೂಸ್ ಮಾಡಲ್ಲ, ಇದೇ ಥರ ನಾನು ಯಾವಾಗಲೂ ಇರ್ತೀನಿ. ಅದೇ ಸಾಹೇಬರ್ ಸ್ಟ್ರೆಂತ್. ಕೋಟಾ ಸಾಹೇಬರ್ ಸ್ಟ್ರೆಂತ್ ಏನು, ಒಂದು ಸರಳ ವ್ಯಕ್ತಿಯಾಗಿ, ಒಂದು ಸಾಮಾನ್ಯ ಮನುಷ್ಯರಾಗಿ ಯಾವಾಗಲೂ ನಮಗೆ ಸೇವೆ ಮಾಡುವುದು ಮಾತ್ರ ಉದ್ದೇಶವಾಗಿರುವ ಒಂದು ಒಳ್ಳೆಯ ಮನುಷ್ಯಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ನಿಲ್ತಾ ಇದ್ದೀವಿ.